ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿರುವಂತಹ ಸುದ್ದಿಗಳು ಬಂದಿದ್ದಾವೆ. ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಹಾಗೆ ಅಲ್ಲಿ ಬರುವಂತಹ ಸ್ಟಾಕ್ ಗಳ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ ಸೆಕ್ಟರ್ ಯಾವುದು ಅಂತಂದ್ರೆ PSU ಬ್ಯಾಂಕ್ಸ್, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಬ್ಯಾಂಕ್ಸ್, ಅಥವಾ ಇನ್ನು ಸುಲಭವಾಗಿ ಅರ್ಥ ಆಗೋ ತರ ಹೇಳ್ಬೇಕಂದ್ರೆ ಸರ್ಕಾರಿ ಬ್ಯಾಂಕ್ಗಳು. ಈ ಸರ್ಕಾರಿ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ ಹಲವು ಅಪ್ಡೇಟ್ ಗಳು ಬಂದಿದೆ. ಎಸ್ಪೆಷಲಿ ಮೊನ್ನೆ ಫೈನಾನ್ಸ್ ಮಿನಿಸ್ಟ್ರಿ PSU ಬ್ಯಾಂಕ್ಗಳ ಜೊತೆಗೆ ಮೀಟಿಂಗ್ ಕಂಡಕ್ಟ್ ಮಾಡಿದೆ. ಅದರಲ್ಲಿ ಹಲವು ವಿಚಾರಗಳು ಡಿಸ್ಕಸ್ ಆಗಿದೆ. ಜೊತೆಗೆ ಫೈನಾನ್ಸ್ ಮಿನಿಸ್ಟ್ರಿ ಹಲವು ಸಜೆಷನ್ಸ್ ಅನ್ನ ಕೊಟ್ಟಿದೆ ಬ್ಯಾಂಕ್ಗಳಿಗೆ, ಯಾವ ರೀತಿ ಮುಂದಿನ ದಿನಗಳಲ್ಲಿ ಬ್ಯಾಂಕ್ಗಳ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ. ಜೊತೆಗೆ ಕೆಲವೊಂದು ಆರ್ಡರ್ಸ್ ಅನ್ನು ಕೂಡ ಮಾಡಿದೆ ಅಂತ ಹೇಳ್ಬೋದು. ಈ ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಇಂಪಾರ್ಟೆಂಟ್ ಸುದ್ದಿಯನ್ನ ನೋಡ್ಕೊಂಡು ಆನಂತರ ಸ್ಟಾಕ್ ಗಳು, ನಂತರ ಫೈನಾನ್ಸ್ ಮಿನಿಸ್ಟ್ರಿ ಇನ್ನು ಯಾವೆಲ್ಲ ಮಾತುಗಳನ್ನ ಹೇಳಿದೆ, ಏನೆಲ್ಲ ಸಜೆಷನ್ಸ್ ಕೊಟ್ಟಿದೆ, ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಬಹುದು ಹೆಡ್ಲೈನ್: FinMin asks public sector banks to monetize investments in subsidiaries via listing on bourses. ಫೈನಾನ್ಸ್ ಮಿನಿಸ್ಟ್ರಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಏನಿದಾವೆ ಅವುಗಳಿಗೆ ತಮ್ಮ ಸಬ್ಸಿಡಿಯರೀಸ್ ಅನ್ನ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡೋ ಬಗ್ಗೆ ಹೇಳಿದೆ. ಹಲವಾರು ಕಂಪನೀಸ್ ತಮ್ಮ ಸಬ್ಸಿಡಿಯರೀಸ್ ಅನ್ನ ಹೊಂದಿದ್ದಾವೆ. ಈಗಾಗಲೇ ಕೆಲವು ಸಬ್ಸಿಡಿಯರೀಸ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಕೂಡ ಆಗಿದ್ದಾವೆ. ಇನ್ನು ಸಾಕಷ್ಟು ಕಂಪನಿಗಳು ಲಿಸ್ಟ್ ಮಾಡಿಲ್ಲ. ಅಂತಹ ಕಂಪನಿಗಳಿಗೆ ತಮ್ಮ ಸಬ್ಸಿಡಿಯರೀಸ್ ಅನ್ನ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡಿ ಅದರಲ್ಲಿ ಬರುವಂತ ಹಣವನ್ನ ಬ್ಯಾಂಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ, ಅಂದ್ರೆ ತನ್ನ ಲೆಂಡಿಂಗ್ ಸರ್ವಿಸಸ್ ಅಲ್ಲಿ ಬಳಸೋದಕ್ಕೆ ಹೇಳಿದೆ. ನೀವಿಲ್ಲಿ ನೋಡಬಹುದು, ಫರ್ದರ್ ನೀವು ಸಬ್ಸಿಡಿಯರೀಸ್ ಗಳ ಬಿಸ್ನೆಸ್ ಅನ್ನ ಸ್ಕೇಲ್ ಅಪ್ ಮಾಡೋ ಮುಂಚೆ ಅವುಗಳನ್ನ ಲಿಸ್ಟ್ ಮಾಡಿ ಮುಂದುವರಿಯಿರಿ ಅನ್ನುವಂತ ಮಾತನ್ನ ಹೇಳಿದೆ. ಅರೌಂಡ್ 15 ಸಬ್ಸಿಡಿಯರೀಸ್ ಇದೆ ಅಥವಾ ಜಾಯಿಂಟ್ ವೆಂಚರ್ಸ್ ಈ ರೀತಿಯಾಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಇನ್ ಕೇಸ್ ಈ ಎಲ್ಲಾ ಬ್ಯಾಂಕ್ಗಳು ಆ ಕಂಪನಿಗಳನ್ನ ಲಿಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಇನ್ನು 15 ಕಂಪನೀಸ್, ಅದರಲ್ಲೂ ಸರ್ಕಾರಿ ಬ್ಯಾಂಕ್ ಗಳ ಅಡಿ ಬರುವಂತ ಕಂಪನೀಸ್ ಮಾರ್ಕೆಟ್ ಗೆ ಬರ್ತವೆ. ಅದು ಜಾಯಿಂಟ್ ವೆಂಚರ್ಸ್ ಆಗಿರ್ಬೋದು ಅಥವಾ ಓನ್ಲಿ ಓನರ್ ಸಬ್ಸಿಡಿಯರಿ ಆಗಿರ್ಬೋದು. ಕೆಲವು ಎಕ್ಸಾಂಪಲ್ ಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡಬಹುದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೇಶದ ಅತಿ ದೊಡ್ಡ ಸರ್ಕಾರಿ ಬ್ಯಾಂಕ್. ಈ ಕಂಪನಿ SBI ಜನರಲ್ ಇನ್ಶೂರೆನ್ಸ್ ಅನ್ನ ಲಿಸ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು ಮುಂದಿನ ದಿನಗಳಲ್ಲಿ. ಹಾಗೆ SBI ಪೇಮೆಂಟ್ ಸರ್ವಿಸಸ್ ಇದನ್ನು ಕೂಡ ಫ್ಯೂಚರ್ ಅಲ್ಲಿ ಮಾರ್ಕೆಟ್ ಗೆ ತರಬಹುದು ತನ್ನ ಬಿಸ್ನೆಸ್ ಅನ್ನ ಸ್ಕೇಲ್ ಅಪ್ ಮಾಡೋ ಮುಂಚೆ. ಈಗಾಗಲೇ SBI ನ ಕೆಲವು ಸಬ್ಸಿಡಿಯರೀಸ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ. ಉದಾಹರಣೆಗೆ SBI ಕಾರ್ಡ್ಸ್ ಅಂಡ್ ಪೇಮೆಂಟ್ ಸರ್ವಿಸಸ್. ಆದ್ರೆ SBI ಜನರಲ್ ಇನ್ಶೂರೆನ್ಸ್ ಆಗ್ಬೋದು ಅಥವಾ SBI ಪೇಮೆಂಟ್ ಸರ್ವಿಸಸ್ ಇನ್ನು ಲಿಸ್ಟ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಇವುಗಳು ಸಹ ಲಿಸ್ಟ್ ಆಗುವ ಚಾನ್ಸಸ್ ಇರುತ್ತೆ. ಇನ್ನು ಕೆನರಾ ಬ್ಯಾಂಕ್ ವಿಚಾರಕ್ಕೆ ಬಂದ್ರೆ ಕಂಪನಿ ಕೆನರಾ ರೆಬೆಕೋ AMC ಏನಿದೆ ಅದನ್ನ ಲಿಸ್ಟ್ ಮಾಡುವಂತ ಪ್ರೊಸೆಸ್ ಅನ್ನ ಈಗಾಗಲೇ ಸ್ಟಾರ್ಟ್ ಮಾಡಿದೆ. ಹಾಗೆ ಕಂಪನಿಯ ಲೈಫ್ ಇನ್ಶೂರೆನ್ಸ್ ಜಾಯಿಂಟ್ ವೆಂಚರ್ ಕೆನರಾ HSBC ಲೈಫ್ ಇನ್ಶೂರೆನ್ಸ್ ಕಂಪನಿ ಕೂಡ ಇದೆ. ಬಹುಶಃ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಲಿಸ್ಟ್ ಮಾಡಬಹುದೇನೋ. ಈ ರೀತಿಯ ಅಪ್ಡೇಟ್ ಗಳು ಈಗ ಬರ್ತಾ ಇದೆ. ನಾವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅನ್ನ ನೋಡಿದ್ರೆ ಯಾವೆಲ್ಲ ಬ್ಯಾಂಕ್ ಗಳಿದಾವೆ ಅಂತ: ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಯುಕೋ ಬ್ಯಾಂಕ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್. ಈ ಎಲ್ಲ ಕಂಪನೀಸ್ ಕೂಡ ಸರ್ಕಾರಿ ಬ್ಯಾಂಕ್ ಗಳೇ. ಹಾಗೆ ಕೆಲವು ಸಬ್ಸಿಡಿಯರೀಸ್ ಅನ್ನ ನೋಡಿದ್ರೆ SBI ನೋಡಬಹುದು, 5 ಸಬ್ಸಿಡಿಯರೀಸ್ ಅನ್ನ ಹೊಂದಿದೆ. SBI ಕಾರ್ಡ್ಸ್ ಈಗಾಗಲೇ ಲಿಸ್ಟೆಡ್ ಎಂಟಿಟಿ. ಜನರಲ್ ಇನ್ಶೂರೆನ್ಸ್ ಲಿಸ್ಟ್ ಆಗಿಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಆಗಬಹುದು. ನಂತರ SBI ಕ್ಯಾಪಿಟಲ್ ಮಾರ್ಕೆಟ್ಸ್ ಕೂಡ ಇದೆ. ಇನ್ನು PNBs ಗೆ ಬಂದ್ರೆ ಮೆಟ್ ಲೈಫ್ ಇಂಡಿಯಾ ಇನ್ಶೂರೆನ್ಸ್ ಇದೆ. PNB ಹೌಸಿಂಗ್ ಫೈನಾನ್ಸ್ ಈಗಾಗಲೇ ಲಿಸ್ಟ್ ಆಗಿದೆ. PNB ಗಿಲ್ಡ್ಸ್ ಇದೆ. ಬ್ಯಾಂಕ್ ಆಫ್ ಬರೋಡಾದಲ್ಲಿ BOB ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಇದೆ. ಹಾಗೆ ಕ್ಯಾಪಿಟಲ್ ಮಾರ್ಕೆಟ್ಸ್ ಇದೆ. ಕೆನರಾ ಬ್ಯಾಂಕ್ ಈಗ ತಾನೇ ನಾವು ನೋಡಿದ್ವಿ, HSBC ಓರಿಯೆಂಟಲ್ ಬ್ಯಾಂಕ್, ಕಾಮರ್ಸ್ ಲೈಫ್ ಇನ್ಶೂರೆನ್ಸ್, ಕೆನರಾ ರೊಬೆಕೋ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ 2 ಸಬ್ಸಿಡಿಯರೀಸ್ ಇದೆ. ಇಂಡಿಯನ್ ಬ್ಯಾಂಕ್ ಬಂದ್ರೆ ಇಂಡಿಯನ್ ಬ್ಯಾಂಕ್ ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸಸ್ ಇದೆ. ಹಾಗೆ ಇಂಡಿಯನ್ ಬ್ಯಾಂಕ್ ಹೌಸಿಂಗ್ ಇದೆ. ಈ 2 ಸಬ್ಸಿಡಿಯರೀಸ್ ಇದೆ. ಇಲ್ಲಿ ಮೇಜರ್ ಆಗಿರುವಂತ ಸಬ್ಸಿಡಿಯರೀಸ್ ಅನ್ನ ಮೆನ್ಷನ್ ಮಾಡಿದರೆ ಇನ್ನು ಹಲವು ಇದ್ದಾವೆ. ಈಗಾಗಲೇ ನಾವು ನೋಡಿದ್ವಲ್ಲ, ಅರೌಂಡ್ 15 ಕಂಪನೀಸ್ ಇದ್ದಾವೆ. ಇನ್ ಕೇಸ್ ಈ ಬ್ಯಾಂಕ್ ಗಳು ಲಿಸ್ಟ್ ಮಾಡುವಂತ ನಿರ್ಧಾರವನ್ನ ತಗೊಂಡ್ರೆ. ಇವುಗಳ ಜೊತೆ ಇನ್ನು ಕೆಲವೊಂದು ಅಪ್ಡೇಟ್ ಗಳು ಬಂದಿದೆ ಈ ಬ್ಯಾಂಕ್ ಗಳಿಗೆ ಸಂಬಂಧಪಟ್ಟಂತೆ. ಅದನ್ನ ನಾವು ನೋಡಬಹುದು. ಟೋಟಲ್ ಬಿಸ್ನೆಸ್ ಆಫ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಸರ್ಜಸ್ ಟು ₹251 lakh crore ಇನ್ 24-25. 2024-25 ಆರ್ಥಿಕ ವರ್ಷದಲ್ಲಿ 251 ಲಕ್ಷ ಕೋಟಿಯನ್ನ ತಲುಪಿದೆ ಈ ಕಂಪನಿಗಳ ಬಿಸ್ನೆಸ್. ಅಂದ್ರೆ ನಾವೀಗ ತಾನೇ ನೋಡಿದ್ವಲ್ಲ, 12-13 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂದ್ರೆ ಸರ್ಕಾರಿ ಬ್ಯಾಂಕ್ ಗಳು, ಅವುಗಳ ಒಟ್ಟು ಬಿಸ್ನೆಸ್ 251 ಲಕ್ಷ ಕೋಟಿ. ತುಂಬಾ ದೊಡ್ಡ ಮಟ್ಟದ ಬಿಸ್ನೆಸ್ ಅನ್ನ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಮಾಡ್ತಾ ಇದೆ. ಈ ಅಪ್ಡೇಟ್ ಕೂಡ ನಿನ್ನೆ ಬಂದಿದೆ. ಹಾಗೆ ನೋಡಬಹುದು, 2022-23 203 ಲಕ್ಷ ಕೋಟಿ ಇತ್ತು, ಅದೀಗ 251 ಲಕ್ಷ ಕೋಟಿಯನ್ನ ತಲುಪಿದೆ. ಇದ್ರ ಜೊತೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ NPA
ನಾನ್ ಪರ್ಫಾರ್ಮಿಂಗ್ ಅಸೆಟ್ ಇಲ್ಲಿ ಡಿಕ್ಲೈನ್ ಕಂಡು ಬಂದಿದೆ. 2022-23ರಲ್ಲಿ 1.24% ಇತ್ತು, ಈಗ ನೋಡಬಹುದು 0.52% ಗೆ ಬಂದಿದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಸ್ವತಃ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿದ್ದಾರೆ. ಅಂದ್ರೆ ಸ್ಲೋ ಆಗಿ PSU ಬ್ಯಾಂಕ್ ಗಳ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಇದೆ, ಕೊಡ್ತಿರುವಂತಹ ಲೋನ್ ವಾಪಸ್ ಬರ್ತಿದೆ. ಹಾಗಾಗಿನೇ NPS ಕಡಿಮೆ ಆಗಿರೋದು. NPS ಕಡಿಮೆ ಆಗೋದು ಯಾವುದೇ ಬ್ಯಾಂಕ್ಗೆ ಒಳ್ಳೆ ಸುದ್ದಿ ಆಗುತ್ತೆ. ಕೆಲವು ಸಲ ಫ್ಲಕ್ಚುಯೇಷನ್ಸ್ ಆಗುತ್ತೆ, ಕೆಲವು ಕ್ವಾರ್ಟರ್ಸ್ ಅಪ್ ಆಗುತ್ತೆ, ಕೆಲವು ಕ್ವಾರ್ಟರ್ಸ್ ಡೌನ್ ಆಗುತ್ತೆ. ಬಟ್ ಓವರ್ ಆಲ್ ಇಯರ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅದು ಮ್ಯಾಟರ್ ಆಗುತ್ತೆ. ಇಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಕಂಪನಿಗಳ ಬಿಸ್ನೆಸ್ ಅಲ್ಲಿ. ಬಿಸ್ನೆಸ್ ವೈಸ್ ಕೂಡ ಇಂಪ್ರೂವ್ ಆಗಿದೆ, NPS ಡಿಕ್ಲೈನ್ ಆಗಿದೆ. ಒಂದೊಳ್ಳೆ ಪಾಸಿಟಿವ್ ಸುದ್ದಿ ಅಂತಾನೆ ಹೇಳ್ಬೋದು ಈ ಸೆಕ್ಟರ್ ನ ಬ್ಯಾಂಕ್ ಗಳಿಗೆ. ನಂತರ ಫೈನಾನ್ಸ್ ಮಿನಿಸ್ಟರ್ ಆಸ್ಕ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಟು ಸ್ಟೆಪ್ ಅಪ್ ಲೆಂಡಿಂಗ್ ಟು ಪ್ರೊಡಕ್ಟಿವ್ ಸೆಕ್ಟರ್ಸ್. ಇತ್ತೀಚೆಗೆ ರೇಟ್ ಕಟ್ಸ್ ಆಗಿದೆ, ಆನಂತರ ಬ್ಯಾಂಕ್ ಗಳಿಗೆ ಲಿಕ್ವಿಡಿಟಿ ಸಿಗ್ತಿದೆ. ಈಗ ಬ್ಯಾಂಕ್ ಗಳು ಮಾಡಬೇಕಾಗಿರೋದು ಪ್ರಾಡಕ್ಟಿವ್ ಸೆಕ್ಟರ್ಸ್ ಗೆ ಫಂಡಿಂಗ್ ಅನ್ನ ಮಾಡಬೇಕು. ಅದನ್ನ ಫೈನಾನ್ಸ್ ಮಿನಿಸ್ಟರ್ ಅಥವಾ ಫೈನಾನ್ಸ್ ಮಿನಿಸ್ಟ್ರಿ ಬ್ಯಾಂಕ್ ಗಳಿಗೆ ಹೇಳಿದೆ ಮೊನ್ನೆಯ ಮೀಟಿಂಗ್ ಅಲ್ಲಿ. ಸಾಧ್ಯವಾದಷ್ಟು ಪ್ರಾಡಕ್ಟಿವ್ ಸೆಕ್ಟರ್ಸ್ ಗೆ ಲೆಂಡಿಂಗ್ ಅನ್ನ ಮಾಡಿ, ಜೊತೆಗೆ ರಿಸ್ಕ್ ರಿವಾರ್ಡ್ ಅರ್ಥ ಮಾಡ್ಕೊಂಡು ರೋಬಸ್ಟ್ ಡೆವಲಪ್ಮೆಂಟ್ ಅಪರ್ಚುನಿಟೀಸ್ ಇರುವಂತ ಕಡೆ ಫಂಡಿಂಗ್ ಮಾಡಿ ಅನ್ನುವಂತ ಮಾತನ್ನ ಸ್ವತಃ ಫೈನಾನ್ಸ್ ಮಿನಿಸ್ಟರ್ ಮೀಟಿಂಗ್ ಅಲ್ಲಿ ಸರ್ಕಾರಿ ಬ್ಯಾಂಕ್ ಗಳ ಟಾಪ್ ಲೀಡರ್ಸ್ ಕೇಳಿದ್ದಾರೆ. ಜೊತೆಗೆ ನೋಡಬಹುದು ಅರ್ಜಸ್ ಫೋಕಸ್ ಆನ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂಡ್ ಇನೋವೇಷನ್. ಅಂದ್ರೆ ಯಾರಿಗೆ ಫೈನಾನ್ಸ್ ನ ಅವಶ್ಯಕತೆ ಇದೆ, ಯಾರು ಈಗಲೂ ಕೂಡ ಬ್ಯಾಂಕಿಂಗ್ ಸಿಸ್ಟಮ್ ಇಂದ ಹೊರಗಡೆ ಇದ್ದಾರೆ, ಅಂತವ್ರನ್ನ ಸಿಸ್ಟಮ್ ಒಳಗಡೆ ತಂದು ಅವರಿಗೆ ಫಂಡಿಂಗ್ ಮಾಡೋ ಮೂಲಕ ಮೇಲೆತ್ತುವಂತ ಕೆಲಸವನ್ನ ಮಾಡೋದು. ಹಾಗೆ ಸೈಬರ್ ಸೆಕ್ಯೂರಿಟಿ, ಕಸ್ಟಮರ್ ಸೆಂಟ್ರಿಕ್ ಇನೋವೇಷನ್, ಇನ್ಕ್ಲೂಸಿವ್ ಲೆಂಡಿಂಗ್ ಇಲ್ಲಿ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಜೆಸ್ಟ್ ಮಾಡಿದ್ದಾರೆ. ಇವುಗಳ ಜೊತೆಗೆ ಕ್ರೆಡಿಟ್ ಗ್ರೋತ್ ಅನ್ನ ಜಾಸ್ತಿ ಮಾಡಿಕೊಂಡು ಪ್ರಾಫಿಟಬಿಲಿಟಿಯನ್ನ ಮೇಂಟೈನ್ ಮಾಡುವಂತ ಮಾತನ್ನು ಕೂಡ ಆಡಿದ್ದಾರೆ. ಯಾಕಂದ್ರೆ ಒನ್ ಸೈಡೆಡ್ ಗ್ರೋತ್ ಯೂಸ್ಫುಲ್ ಇರೋದಿಲ್ಲ. ಕ್ರೆಡಿಟ್ ಗ್ರೋತ್ ಆಗ್ತಾ ಇದ್ದು NPS ಜಾಸ್ತಿ ಆಗ್ತಾ ಇದ್ರೆ ದೇರ್ ಇಸ್ ನೋ ಯೂಸ್. ಆಕ್ಚುಲಿ ಅದು ನೆಗೆಟಿವ್ ಸುದ್ದಿ ಆಗುತ್ತೆ. ಹಾಗಾಗಿ ಕ್ರೆಡಿಟ್ ಗ್ರೋತ್ ಕೂಡ ಚೆನ್ನಾಗಿರಬೇಕು, ಅಟ್ ದ ಸೇಮ್ ಟೈಮ್ NPS ಕೂಡ ಕಡಿಮೆ ಆಗ್ಬೇಕು, ಪ್ರಾಫಿಟಬಿಲಿಟಿ ಜಾಸ್ತಿ ಆಗ್ಬೇಕು. ಈ ಎಲ್ಲ ಕಾಂಬಿನೇಷನ್ ಚೆನ್ನಾಗಿದ್ದಾಗ ಮಾತ್ರ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು ಕಂಪನಿಗಳಿಂದ. ಇನ್ ಕೇಸ್ ಈ ಕಾಂಬಿನೇಷನ್ ಸರಿ ಆಗಿಲ್ಲ ಅಂದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಕ್ರೆಡಿಟ್ ಗ್ರೋತ್ ಮೇಂಟೈನ್ ಮಾಡೋದ್ರ ಜೊತೆಗೆ ಪ್ರಾಫಿಟಬಿಲಿಟಿನೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ NPS ಕೂಡ ಡಿಕ್ಲೈನ್ ಆಗ್ಬೇಕಾಗತ್ತೆ. ಈ ಬಗ್ಗೆ ಗಮನ ಹರಿಸೋದಕ್ಕೆ ಸಜೆಸ್ಟ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬರೋದಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾ ಅಂತ. ಇನ್ ಕೇಸ್ ಯಾರಾದ್ರೂ 2021ಗೆ ಬಿಫೋರ್ ನನಗೆ ಮಾತನ್ನ ಕೇಳಿದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದಂತ ನಾನು ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತಿದ್ದೆ. ಬಟ್ ಆ ನಂತರ ಆಗ್ತಿರುವಂತ ಡೆವಲಪ್ಮೆಂಟ್ಸ್ ಏನಿದೆ ಈ ಕಂಪನಿಗಳಲ್ಲಿ ಒಳ್ಳೆ ಪಾಸಿಟಿವಿಟಿಯನ್ನ ತಂದಿದೆ. ನಾವೀಗ ತಾನೇ ನೋಡಿದ್ವಲ್ಲ, ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇದೆ, NPS ಕಡಿಮೆ ಆಗ್ತಾ ಇದೆ. ಇದು ಒಂದು ಒಳ್ಳೆ ಮೊಮೆಂಟಮ್ ಅನ್ನು ತೋರಿಸ್ತಾ ಇದೆ. ಹಾಗಂತ 2021ರಿಂದ 2024ರವರೆಗೂ ಏನು ರಿಟರ್ನ್ ಸಿಕ್ತು ಈ ಕಂಪನಿಗಳಲ್ಲಿ, ಅದೇ ರೀತಿಯ ರಿಟರ್ನ್ ಮುಂದೆ ಕೂಡ ಸಿಗುತ್ತಾ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ಕಂಪನಿಗಳ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇದೆ, ಆ ಮೊಮೆಂಟಮ್ ಮುಂದುವರೆದ್ರೆ ಖಂಡಿತ ಒಳ್ಳೆ ರಿಟರ್ನ್ ಸಿಗುವಂತ ಎಲ್ಲ ಸಾಧ್ಯತೆಗಳಿದೆ. ಅಂದ್ರೆ ನಾನು ಅವಾಗ್ಲೂ ಹೇಳ್ದಾಗೆ 3 ಕಾಂಬಿನೇಷನ್: ಕ್ರೆಡಿಟ್ ಗ್ರೋತ್ ಚೆನ್ನಾಗಿರಬೇಕು, NPS ಕಡಿಮೆ ಆಗ್ಬೇಕು, ಪ್ರಾಫಿಟಬಿಲಿಟಿ ಜಾಸ್ತಿ ಆಗ್ಬೇಕು. ಈ 3ರ ಕಾಂಬಿನೇಷನ್ ಚೆನ್ನಾಗಿತ್ತು ಅಂದ್ರೆ ಖಂಡಿತ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲೂ ಕೂಡ. ಇನ್ ಕೇಸ್ ನೀವು ಈ ಕಂಪನಿಗಳ ಲಾಂಗ್ ಟರ್ಮ್ ಚಾರ್ಟ್ ಅನ್ನು ಓಪನ್ ಮಾಡಿದ್ರೆ ಅಪ್ ಟು 2020 ವರೆಗೂ ಫ್ಲಾಟ್ ಇರುತ್ತೆ ಅಥವಾ ಡೌನ್ ಇರುತ್ತೆ. 2020 ನಂತರ ಸ್ಟ್ರಾಂಗ್ ಪುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣನೇ ಇಲ್ಲಿ ಆಗ್ತಿರುವಂತಹ ಬದಲಾವಣೆಗಳು. ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಈಗ ಕಂಪನಿಗಳ ಬಿಸ್ನೆಸ್ ಚೆನ್ನಾಗಿ ಬೆಳೀತಾ ಇದೆಯಾ, ಮೊದಲನೇ ಪಾಯಿಂಟ್. ಕೊಟ್ಟಿರುವಂತಹ ಲೋನ್ ವಾಪಸ್ ಬರ್ತಾ ಇದೆಯಾ, ಅಂದ್ರೆ NPA ಕಮ್ಮಿ ಆಗ್ತಾ ಇದೆಯಾ, 2ನೇ ಪಾಯಿಂಟ್. 3ನೇ ಪಾಯಿಂಟ್, ಕಂಪನಿಯ ಪ್ರಾಫಿಟಬಿಲಿಟಿ ಇಂಪ್ರೂವ್ ಆಗ್ತಾ ಇದೆಯಾ. ಈ 3 ವಿಚಾರಗಳನ್ನ ಗಮನ ಇಡಿ. ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆಯೋ ಅಂತಹ ಕಂಪನೀಸ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಖಂಡಿತ ಆ ಬ್ಯಾಂಕ್ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಬಟ್ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಆಗ ಮಾತ್ರ ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಒಂದ್ ಕ್ವಾರ್ಟರ್ಲಿ ತುಂಬಾ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಇನ್ನೊಂದು ಕ್ವಾರ್ಟರ್ಲಿ ವೀಕ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಇಂದಿನ ಕ್ವಾರ್ಟರ್ಲಿ ಬಂದಂತ ರ್ಯಾಲಿ ನೆಕ್ಸ್ಟ್ ಕ್ವಾರ್ಟರ್ಲಿ ಡ್ರೈ ಆಗೋಗುತ್ತೆ. ಹಾಗಾಗಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಏನಾದ್ರೂ ಕೊಟ್ರೆ ಅಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು. ಹಾಗಾಗಿ ಈ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಕಡೆ ಗಮನವನ್ನ ಕೊಡಿ, ಸ್ಟಡಿ ಮಾಡಿ. ಎಲ್ಲಿ ಕನ್ಸಿಸ್ಟೆನ್ಸಿ ಕಂಡು ಬರ್ತಾ ಇದೆಯೋ ಅಂತ ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಅದು ಯಾವುದೇ ಬ್ಯಾಂಕ್ ಆಗಿರ್ಬೋದು. ನಾನಿಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ಅನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತಿಲ್ಲ. ಎಲ್ಲ ಬ್ಯಾಂಕ್ ಗಳಲ್ಲಿ ಸ್ಟಡಿ ಮಾಡಿದ ನಂತರ ನಿಮ್ಗೆ ಏನ್ ಅನ್ಸುತ್ತೆ, ಯಾವ್ದು ಬೆಸ್ಟ್ ಅನ್ಸುತ್ತೆ ಅಂತ ಕಡೆ ಇನ್ವೆಸ್ಟ್ ಮಾಡಿ. ಯಾವ್ದು ಬೆಸ್ಟ್ ಅನ್ಸ್ಲಿಲ್ವಾ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ, ಬೇರೆ ಕಡೆ ಅಪರ್ಚುನಿಟೀಸ್ ಅನ್ನು ಕೂಡ ಹುಡುಕ್ಬಹುದು. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.